ಇದು ಸುಮಾರು 130 ವರ್ಷದ ದೇವಾಲಯ. ರೆವರೆಂಡ್ ವಿಕ್ಟರ್, ಇದು ಕಸ್ಟೋಡಿಯನ್ ಆಫ್ ದ ಚರ್ಚ್. ಎನೋಷನ್ ಅವರು ಪ್ರಶ್ನೆ ಮಾಡಿದಕ್ಕೆ ಅವ್ರನ್ನೂ ಕೂಡ ಕಮಿಟಿಯಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದು ಯಾರು ಇವರಿಗೆ? ಬರೀ ಸುಣ್ಣ ಬಣ್ಣ ಬಂದೇ ಅಲ್ಲ, ಈ ತರ ಹಗರಣಗಳು ಬೇಕಾದಷ್ಟು ಆಗಿರುವಂತ ಸಾಧ್ಯತೆಗಳಿದೆ. ಸುಮಾರು ದುಡ್ಡು ಪೋಲಾಗಿದೆ. ಇದು ಬಡವರು ಹಾಕುವಂತ ಕಾಣಿಕೆ ಹಣ. ಸಿವಿಲ್ ಕಾಂಟ್ರಾಕ್ಟ್ 6 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ. ದೂರುಗಳಿಗೆ, ನಮ್ಮ ಮನವಿಗಳಿಗೆ ಪುರಸ್ಕಾರ ಮಾಡಿದ್ರೆ ಇದು ಸರ್ಕಾರದ ಮಟ್ಟದಲ್ಲೂ ಗಮನ ಸೆಳೆಯುವಂತ ಸಾಧ್ಯತೆ ಇದೆ. ನಮ್ಮ ಒತ್ತಾಯ, ಇವರು ಏನ್ ಅಕ್ರಮ ಮಾಡಿದಿರೋ, ಏನ್ ಹಣ ತಿಂದಿದಿರೋ ಅದನ್ನೆಲ್ಲ ಅವರು ನಮಗೆ ಕೊಡಬೇಕು. ರೌಡಿ ರೆವರೆಂಡ್ ವಿಕ್ಟರ್ ಆಯ್ತಲ್ಲ, ಏನಾಗಿದೆ ಅಂದ್ರೆ ಇವರು ಟೆಂಡರ್ ಕರೆಯಲ್ಲ, ಯಾವುದು ಏನು ಮಾಡಲ್ಲ. ಇವ್ರು ಬೇಕಾಗಿರೋಂತ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಸುಮಾರು 5 ಲಕ್ಷ ರೂಪಾಯಿ ಅವ್ಯವಹಾರ ಇರೋದು ಸತ್ಯ. ಇದರಲ್ಲಿ ನಮ್ಮ ಓಪನ್ ಆಗಿ ಹೇಳ್ತೀನಿ, ನಮ್ಮ ಟ್ರೆಷರ್ ಪಾತ್ರ ಇಲ್ಲ. ಆದ್ರೆ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೆದರ್ಸೋದು, ಎಲ್ರನ್ನು ಹೆದರ್ಸೋದು, ಮತ್ತೆ ದೌರ್ಜನ್ಯ ಮಾಡೋದು, ಇವ್ರು ಹಾಕ್ಸ್ಕೊಳ್ಳೋದು, ಎಲ್ರನ್ನು ಎದುರಿಸ್ಬಿಟ್ಟು ಕೆಟ್ಟ ಕೆಟ್ಟ ಮಾತುಗಳನ್ನು ನಿಂದಿಸೋದು. ಅವ್ರು ಅವ್ಯವಹಾರ ಬಣ್ಣದ ವ್ಯವಹಾರದ ಒಂದೇ ಹೇಳ್ತಾ ಇದ್ದಾರೆ. ಇವರು ಸುಮಾರು ಅವ್ಯವಹಾರ ಆಗಿದೆ. ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ. ಯಾಕೆ ಮೀಟಿಂಗ್ ಕರೀತಾ ಇದ್ದಾರೆ ಅಂದ್ರೆ, ಈ ಅವ್ಯವಹಾರನ ಪ್ರಶ್ನಿಸೋದಕ್ಕೆ ಅವ್ರಿಗೆ ಕರೀತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಟ್ ಅದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೆಕ್ರೆಟರಿ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ, ಮಾಡಬೇಡಿ ಅಂತ. ಫೈನಾನ್ಸ್ ಅಲ್ಲಿ ಯಾಕೆ ಅವ್ರು ಯಾರು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ಯವಹಾರ ಸತ್ಯ ಅದು. ಫೈನಾನ್ಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಅನ್ ಆಡಿಟಿಂಗ್. ಆಕ್ಚುಲಿ ಆಡಿಟಿಂಗ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಹೆದರಿಕೆ ಆಗ್ತಾ ಐತೆ, ಬರಲ್ಲ. ಅವ್ಯವಹಾರ ಆಗಿರೋದು ಸತ್ಯ ಅಂತ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ. ಆದ್ರಿಂದ ನಾವು ಡೈರೆಕ್ಟ್ ಆಗಿ ಮೀಟಿಂಗ್ ಕರೀತಾ ಇದ್ರು. ಒಂದು ಇರ್ಲಿ ಪ್ರಶ್ನೆ. ಎರಡನೇದಾಗಿ, ಏನೇ ಪ್ರಶ್ನೆ ಕೇಳಿದ್ರೆ ಕೂಗಾಡೋದು, ಕಿರ್ಚಾಡೋದು. ನಿಮ್ಗೆ ನಾನು ಆಲ್ರೆಡಿ ಬೈಟ್ ಕೊಟ್ಟಿದ್ದೀನಿ, ಫೇಸ್ಬುಕ್ ಗಳೆಲ್ಲ ಬಂದಿದೆ ಈಗ ಆಲ್ರೆಡಿ. ಈತ ಎಲ್ಲೋದ್ರೂ ಗಲಾಟೆ, ಯಾವ ಮನೆ ಹೊಡೆದಾಕೋದು, ನಮ್ಮ ಸಭಿಕರುಗಳೆಲ್ಲ ಕೆಟ್ಟ ನಿನ್ಸೋದು. ಇದಕ್ಕೆ ನಾವು ಇದನ್ನ ದಾಖಲೆ ಸಮೇತ ಕೊಟ್ಟಿದ್ದೀನಿ. ನಾನು ದಾಖಲೆ ಸಮೇತ, ವಿತೌಟ್ ದಾಖಲೆ ನಾನೇನು ಮಾತಾಡಕ್ ಹೋಗಲ್ಲ. ಇದ್ರಲ್ಲಿ ಅವ್ಯವಹಾರನ ಪ್ರಶ್ನಿಸೋದಕ್ಕೆ ನನ್ನ ತೆಗೆದಾಕಿದ್ರು. ಆದ್ರೆ ನಮ್ಮ ಧರ್ಮಾಧ್ಯಕ್ಷರು ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ದೇವ್ರು ಕಳ್ಸಿರೋದು ಒಬ್ರು ದೇವದೂತರವರು. ಇನ್ನೊಂದ್ಸರಿ ಹೇಳ್ತೀನಿ, ದೇವ್ರು ಕಳ್ಸಿರೋದು ಒಬ್ರು ದೇವದೂತರು. ಅವರು ಇವ್ರು ಕಳ್ಸಿರೋದಂತ ಪತ್ರನ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ತೆಗೆದು ಅರ್ಧ ಬಿಸಾಕಿದ್ದಾರೆ, ಅಥವಾ ಅದನ್ನ ವೇಸ್ಟ್ ಆಗ್ಬಾರ್ದು ಅಂತ ವಿದೇಶಿ ವಾಶ್ರೂಮ್ ನಲ್ಲಿ ಇಟ್ಟು ಎಸ್ತಿದ್ದಾರೆ ಅದನ್ನ ಅವರು, ನಮ್ಮ ಧರ್ಮಾಧ್ಯಕ್ಷರು. ಅದಕ್ಕೆ ಬೆಲೆ ಇಲ್ಲ, ಇರ್ಲಿ, ಅದೊಂದು ಪ್ರಶ್ನೆ. ಆದ್ರೆ ನಾವುಗಳು ಕೂಡ ನಮ್ಮ ಕ್ರೈಸ್ತ ಜನಾಂಗ ಏನೇಂತ ಹೇಳಿದ್ರೆ, ನಾನು ವೈಯಕ್ತಿಕವಾಗಿ ನಾನು JSS ಸ್ವಾಮೀಜಿಗೆ ಹೋದಾಗ ಒಂದು ಆಪಲ್ ಕೊಡ್ತಾರೆ. ಫಸ್ಟ್ ನನಗೆ ತಿಂಡಿ ತಿನ್ಬಿಟ್ಟು ಆಮೇಲೆ ನನ್ನ ಕೆಲಸ ಮಾತಾಡ್ತಾರೆ. ಇರ್ಲಿ, ಬೇರೆ ವಿಷಯ ಅದು. ಆದ್ರೆ ನಮ್ಮ ಚರ್ಚ್ ನಲ್ಲಿ ನಡೀತಾರ ಅವ್ಯವಹಾರಗಳನ್ನ ನೀವುಗಳೆಲ್ಲ ಬಂದಿರೋದಕ್ಕೆ ನಮ್ಗೆ ಸಂತೋಷ. ಆದ್ರೂ ಕೂಡ ನಾವ್ ಹೇಳ್ತಾ ಇದೀವಿ, ಈ ಅವ್ಯವಹಾರನ ಬಿಡೋದಿಲ್ಲ. ಕೆಲವರು ಮಾತಾಡಕ್ಕೆ ಹಿಂಜರಿತಾರೆ, ಯಾರನ್ನು ಧ್ವನಿ ಇಲ್ದೇ ಇರೋ ಧ್ವನಿ ಕೊಡ್ಬೇಕು. ನಮ್ಮ ಒತ್ತಾಯ, ಇವರು ಏನ್ ಅಕ್ರಮ ಮಾಡಿದಾರೋ, ಏನ್ ಹಣ ತಿಂದಿದಿರೋ ಅದನ್ನೆಲ್ಲ ಅವರು ನಮಗ್ ಕೊಡ್ಬೇಕು. ಇನ್ನೊಂದು ಸಭೆಯನ್ನ ತೆಗೆದ್ಬಿಟ್ಟು ಅನೌನ್ಸ್ ಮಾಡೋದು ಆಯ್ತೆ. ಈತ ನಮ್ಮ ಸಹೋದರ, ಕನ್ನಡದಲ್ಲಿ ಅನೌನ್ಸ್ ಮಾಡೋದು, ಇಂಗ್ಲಿಷ್ ಅಲ್ಲಿ ಅನೌನ್ಸ್ ಮಾಡೋದು, ನಮ್ಮಲ್ಲಿ ತಂದಾಕೋದು ಆಯ್ತೆ. ಈ ತರ ಮಾಡಿರ್ತಾರೆ. ಯಾರು ಪ್ರಶ್ನೆ ಕೇಳಿದ್ರು ಸಭೆಯಿಂದ ತೆಗಿತಾರೆ. ಇಂಥ ವ್ಯಕ್ತಿನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಇವ್ರು ತಪ್ಪು ತಿಳ್ಕೊಂಡ್ರೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಇವ್ರು ತಿಂದಿರೋ ಹಣನೆಲ್ಲ ನಾವು ಕಕ್ಸ್ತೀವಿ, ಈ ಹಣನೆಲ್ಲ ತೆಗಿಸ್ತೀವಿ. ಇದು ಸಭೆ ದುಡ್ಡು, ಬಡವ್ರ ದುಡ್ಡು. ನನ್ನ ಪೇಂಟಿಂಗ್ ನಲ್ಲಿ ಸುಮಾರು ಅಂದ್ರೆ ನಮ್ಮ ಪ್ರಾಜೆಕ್ಟ್ಸ್ ನಲ್ಲಿ 6 ಲಕ್ಷ ರೂಪಾಯಿ, ಅಂದ್ರೆ ನನ್ನ ಸಿವಿಲ್ ಕಾಂಟ್ರಾಕ್ಟ್ಸ್ ನಲ್ಲಿ 6 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ. ಬಡವರು ಹಾಕಿರೋ ಕಾಣಿಕೆ ಇದು. ನಾವು ದೇವ್ರು ಕೊಟ್ಟ ಕಾಣಿಕೆ ಅಂತ ಹೇಳ್ತೀವಿ. ಆ ಹಣನೇ ಇನ್ಯಾರು ಇಲ್ಲ. ಅಧ್ಯಕ್ಷರು ಇವ್ರು ತೆಗಿತಾ ಇಲ್ಲ. ಅಧ್ಯಕ್ಷರು ರೆವರೆಂಡ್ ರೌಡಿ ವಿಕ್ಟರ್ ತಿಂದಿದ್ದಾರೆ. CSI ಹಾರ್ಡ್ವಿಕ್ ದೇವಾಲಯ, ವಿವಿ ರಸ್ತೆ, ಮೈಸೂರು. ಇದು ಸುಮಾರು 130 ವರ್ಷದ ದೇವಾಲಯ. ಈ ಚರ್ಚ್ನಲ್ಲಿ ಆಚರಣೆಗಳು, ಆರಾಧನೆಗಳು ಸಂಪ್ರದಾಯಬದ್ಧವಾಗಿ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೆ. ಅದರಲ್ಲಿ ಒಂದು ಮುಖ್ಯವಾದ ಸಂಪ್ರದಾಯ ಕ್ರಿಸ್ಮಸ್. ಈ ಪ್ರತಿ ವರ್ಷ ನಾವು ಕ್ರಿಸ್ಮಸ್ ಟೈಮಲ್ಲಿ ದೇವಾಲಯಕ್ಕೆ ಸುಣ್ಣ ಬಣ್ಣ ಹೊಡೆಯೋದು ನಾವು ಆಗ್ಲಿಂದನೂ ಮಾಡ್ಕೊಂಡ್ ಬಂದಿರುವಂತ ಅಭ್ಯಾಸ.
ಕಳೆದ ವರ್ಷ ಅಂದ್ರೆ 2024ರಲ್ಲಿ ಇದೇ ತರ ಕ್ರಿಸ್ಮಸ್ ಅಲ್ಲಿ ಸುಣ್ಣ ಬಣ್ಣ ಹೊಡೆದಾಗ ಸುಮಾರು ಒಂದು 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ. ಆದ್ರೆ ಈ ಸತಿ 2025 ಕ್ರಿಸ್ಮಸ್ ಅಲ್ಲಿ ಸುಣ್ಣ ಬಣ್ಣ ಹೊಡೆದಾಗ ಮಾಹಿತಿ ನಮಗೊಂದು ಬಿಲ್ ಮಾತ್ರ ಸಿಕ್ಕಿದೆ, ಹೆಚ್ಚಿನ ಇನ್ ಡೆಪ್ತ್ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ಅದ್ರ ಪ್ರಕಾರ 11 ಲಕ್ಷ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. 2.5 ಲಕ್ಷದಿಂದ 11 ಲಕ್ಷಕ್ಕೆ ಏಕ್ದಮ್ ಜಂಪ್ ಆಗಿದೆ. ಸೊ ಇದನ್ನ ನಾವು ಪ್ರಶ್ನೆ ಮಾಡಕ್ಕೆ ಮೀಟಿಂಗ್ ಕರೀರಿ ಅಂತ ಹೇಳ್ತಾ ಇದೀವಿ. ಡಿಸೆಂಬರ್ ತಿಂಗಳಿಂದಾನು ಇವತ್ತು ನಾಳೆ ಅಂತ ಅನ್ಕೊಂಡು ಮೀಟಿಂಗ್ ಕರಿತಾ ಇಲ್ಲ. ಯಾಕೆ ಮೀಟಿಂಗ್ ಕರಿತಾ ಇಲ್ಲ ಅನ್ನೋದ್ರ ಹಿಂದೆ ದೊಡ್ಡ ಗುಮಾನಿ ನಮಗೆ ಶುರುವಾಗಿದೆ. ಆ ಗುಮಾನಿ ಅಸಮಾಧಾನಗಳಿಗೆ ಮತ್ತೆ ಗಲಾಟೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದಕ್ಕೆ ತೆರೆ ಎಳಿಬೇಕು ಅಂತಂದ್ರೆ ಮೀಟಿಂಗ್ ಕರಿಬೇಕು. ಮೀಟಿಂಗ್ ಅಲ್ಲಿ ಎಲ್ಲ ಸತ್ಯಾಸತ್ಯತೆಗಳನ್ನ ಬಿಚ್ಚಿಡ್ಬೇಕು. ಅಲ್ಲಿ ಡಾಕ್ಯುಮೆಂಟ್ಸ್ ಮತ್ತೆ ಬಿಲ್ಸ್ ಇಡಬೇಕು. ಅದನ್ನ ಪರಿಶೀಲನೆ ಮಾಡಿ ಅದನ್ನ ಅಪ್ರೂವ್ ಮಾಡೋದು ಡಿಸ್ಅಪ್ರೂವ್ ಮಾಡೋದಕ್ಕೆ ಒಂದು ಸಮಿತಿ ಇರುತ್ತೆ, ಅದು ಫೈನಾನ್ಸ್ ಕಮಿಟಿ ಅದನ್ನ ಮಾಡುತ್ತೆ. ಆದ್ರೆ ಆ ಫೈನಾನ್ಸ್ ಕಮಿಟಿ ಆಗ್ಲಿ ಅಥವಾ ನಮ್ಮ ಸಭಾಪಾಲನಾ ಸಮಿತಿ ಕಮಿಟಿ ಆಗ್ಲಿ ಸೇರ್ತಾ ಇಲ್ಲ, ಇವರು ಕರಿತಾ ಇಲ್ಲ. ಬೇರೆ ಕಾರಣಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ಕನ್ಫರ್ಮೇಶನ್ ಸರ್ವಿಸ್ ಅಂತ ಇತ್ತು, ಬಿಸಿ ಇದ್ದೀನಿ. ಈಗ ಮಂಗಳೂರಿಗೆ ಹೋಗ್ಬೇಕು, ಮೀಟಿಂಗ್ಗಳಿದೆ, ಬಿಸಿ ಇದ್ದೀನಿ, ಮಾರ್ಚಲ್ಲಿ ಕರಿತೀನಿ ಅಂತ ಹೇಳಿ. ಒಂದು ಮೀಟಿಂಗ್ ಮಾಡಕ್ಕೆ ಒಂದು 2 ಅವರ್ಸ್ ಆಗುತ್ತೆ ಅಷ್ಟೇನೆ. 2 ಅವರ್ಸ್ ಆಗುತ್ತೆ. ಡೈಲಿ 4 ಅವರ್ಸ್ ನಿದ್ದೆ ಮಾಡ್ತಾರೆ. ಹಗಲಲ್ಲಿ ನಾನು ಹೇಳ್ತೀನಿ, ರಾತ್ರಿದೇ ಹೇಳ್ತಿಲ್ಲ. ಡೈಲಿ 4 ಅವರ್ಸ್ ನಿದ್ದೆ ಮಾಡ್ತಾರೆ. ಅದ್ರಲ್ಲಿ 2 ಅವರ್ಸ್ ಮೀಟಿಂಗ್ ಮಾಡಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಟೈಮ್. ಯಾಕೆ ಅಂತಂದ್ರೆ ನಾವು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಇದು ಸಮಸ್ಯೆ. ಬರೀ ಸುಣ್ಣ ಬಣ್ಣ ಒಂದೇ ಅಲ್ಲ, ಸುಮಾರು ಎಲ್ಲಾನು ಪ್ರತಿಯೊಂದು ಒಂದು ಟೀ ಕುಡ್ದಿದ್ರು ಕೂಡ ಆ ಟೀ ಬಿಲ್ನು ಕೂಡ ಪರಿಶೀಲನೆ ಮಾಡ್ಬೇಕು ನಾವು ಸಮಿತಿಲಿ. ಒಂದು ಟೀ ಬಿಲ್ಲು ಕೂಡ ಬರೀ ಸುಣ್ಣ ಬಣ್ಣದ ಒಂದೇ ಅಲ್ಲ. ಸೊ ಈ ತರ ಹಗರಣಗಳು ಬೇಕಾದಷ್ಟು ಆಗಿರುವಂತ ಸಾಧ್ಯತೆಗಳಿದೆ. ಸುಮಾರು ದುಡ್ಡು ಪೋಲಾಗಿದೆ. ಇದು ಬಡವರು ಹಾಕುವಂತ ಕಾಣಿಕೆ ಹಣ. ಸೊ ಹಂಗಾಗಿ ಅದಕ್ಕೆ ನೀವು ಉತ್ತರ ಕೊಡ್ಲೇಬೇಕು, ಮೀಟಿಂಗ್ ಕರೀಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ಅವ್ರು ಯಾವಾಗ ಆ ಒತ್ತಾಯಕ್ಕೆ ಪುರಸ್ಕಾರ ಕೊಡ್ತಾ ಇಲ್ಲ, ಹಂಗಾಗಿ ಇದು ಸ್ವಲ್ಪ ತೀವ್ರ ಸ್ವರೂಪ ತಗೊಂಡು ಗಲಾಟೆ ರೂಪ ಪಡ್ಕೊಂಡಿದೆ. ಎನೋಷನ್ ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ರು, ಕನ್ವೀನಿಯರ್ ಫಾರ್ ದ ಪೇಂಟಿಂಗ್ ವರ್ಕ್. ಅವ್ರಿಗೆ ಬಿಲ್ ಬಂದಾಗ ಅವರು ಚಕಾರ ಎತ್ತಾರೆ, ಇಷ್ಟೊಂದು ಆಗಕ್ಕೆ ಸಾಧ್ಯ ಇಲ್ಲ. ಅವರು ಸಹ ಮೂಲತಃ ಒಬ್ಬ ಕಾಂಟ್ರಾಕ್ಟರ್, ಕ್ಲಾಸ್ 1 ಕಾಂಟ್ರಾಕ್ಟರ್ ಅವರು. ಸೊ ಅವ್ರು ಇಷ್ಟ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಏನ್ 5 ರಿಂದ 6 ಲಕ್ಷ ಆಗ್ಬೋದು ಅಂತ ಹೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆದ್ರೆ ಇಷ್ಟು ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇದನ್ನ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಅಥವಾ ಇದನ್ನ ಅವರು ಬರಹದ ಮೂಲಕ ಎಲ್ಲ ಕಮಿಟಿ ಮೆಂಬರ್ಸ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಕಮ್ಯುನಿಕೇಟ್ ಮಾಡಿದಾಗ ಅವರನ್ನ ಈ ಸಮಿತಿಯಿಂದಾನೇ ತೆಗೆದಾಕುವಂತ ಒಂದು ಪ್ರಯತ್ನ ಆಗುತ್ತೆ. ಅದು ಪ್ರಯತ್ನ ಅಷ್ಟೇ, ತೆಗೆದಾಕುವಂತ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ. ಸರ್, ಮುಂದಿನ ನಡೆ ನಾವು ನಮ್ಮ ಹೆಡ್ ಆಫೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಅವ್ರು ಖಂಡಿತವಾಗ್ಲೂ ಕ್ರಮ ತಗೋತಾರೆ. ನಮ್ಮ ಬಿಷಪ್ರು ಇದಕ್ಕೆಲ್ಲ ಪುರಸ್ಕಾರ ಮಾಡಲ್ಲ, ಅವ್ರು ಖಂಡಿತವಾಗ್ಲೂ ತಗೋತಾರೆ. ಒಂದ್ ವೇಳೆ ಅವರು ಕ್ರಮ ತಗೊಂಡಿಲ್ಲ ಅಂತಂದ್ರೆ ನಮ್ಗೆ ಅವ್ರ ಮೇಲಧಿಕಾರಿಗಳು ಚೆನ್ನೈನಲ್ಲಿದ್ದಾರೆ. ಚೆನ್ನೈಗೆ ನಾವು ಕಂಪ್ಲೇಂಟ್ ಬರೀಬೇಕಾಗ್ತದೆ. ಏನಕ್ಕೆ ಅಂತಂದ್ರೆ ಅದು 10 ರೂಪಾಯಿ ಆಗ್ಲಿ 10 ಲಕ್ಷ ಆಗ್ಲಿ, ಅದು ಕಾಣಿಕೆ, ಬಡವರ ಕಾಣಿಕೆ ದುಡ್ಡು. ಆ ಕಾಣಿಕೆ ದುಡ್ಡನ್ನ ಟ್ರಾನ್ಸ್ಪರೆಂಟ್ ಆಗಿ ನಾವು ಲೆಕ್ಕ ಇಟ್ಕೊಂಡು ಅದನ್ನ ಸಭೆಗೆ ಮತ್ತೆ ಸರ್ಕಾರಕ್ಕೆ ಎರಡಕ್ಕೂ ನಾವು ತಲುಪಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಇದು ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟಕ್ಕೂ ಹೋಗುತ್ತೆ. ಇದು ನಮ್ಗೆ ಪುರಸ್ಕಾರ ಮಾಡದೇ ಇದ್ರೆ, ನಮ್ಮ ದೂರುಗಳಿಗೆ, ನಮ್ಮ ಮನವಿಗಳಿಗೆ ಪುರಸ್ಕಾರ ಮಾಡದೇ ಇದ್ರೆ ಇದು ಸರ್ಕಾರದ ಮಟ್ಟದಲ್ಲೂ ಗಮನ ಸೆಳೆಯುವಂತ ಸಾಧ್ಯತೆ ಇದೆ. ಸರ್, ರಂಜಿತ್ ಅಂತ. ಥ್ಯಾಂಕ್ ಯು. ನನ್ನ ಹೆಸರು ಸುನೀಲ್ ಅಂತ ಹೇಳಿ, ಪಕ್ಕ ನಿಂತಿರೋ ರಿಕ್ಸನ್ ಅಂತ ಹೇಳಿ. ನಾವಿಬ್ರು ಕೂಡ ಹಾರ್ಡ್ವಿಕ್ ಸಭೆ ಸದಸ್ಯರು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಏನೋ ಕಮಿಟಿನಲ್ಲಿ ಏನಾದ್ರು ಒಂದು ಡಿಸೈಡ್ ಮಾಡಿ ಒಳ್ಳೇದು ಕೆಟ್ಟದು ಕೆಲಸಗಳು ಮಾಡಬೇಕು. ಸಿವಿಲ್ ಕೆಲಸಗಳಾಗಲಿ, ಬಣ್ಣದಾಗಲಿ, ಅಥವಾ ಬೇರೆ ಮೇಂಟೆನೆನ್ಸ್ ಕೆಲಸಗಳಾಗಲಿ, ಅದು ಮಾಡೋದಕ್ಕೆ ಎಲ್ಲ ಮಾಡ್ತಾರೆ. ಇದು ಅವರ ಕಮಿಟಿಗೆ ಬಿಟ್ಟಿದ್ದು, ನಾವಿದ್ದೇನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಸಮಸ್ಯೆ ಇಲ್ಲಿ ಉದ್ಭವ ಆಗ್ತಿರೋದೇನೆಂದ್ರೆ, ಈ ಒಂದು ಕೆಲಸಗಳೆಲ್ಲ ಮಾಡಾದ್ಮೇಲೆ ಯಾವುದೋ ಒಂದು ಸಣ್ಣ ಮಟ್ಟದ ಏನೋ ಅಪ್ಪಿತಪ್ಪಿ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಪ್ರಶ್ನೆ ಯಾರು ಮಾಡಿದ್ರೆ, ಆ ಪ್ರಶ್ನೆ ಮಾಡಿದವ್ರನ್ನೇ ಕೂಡ ಸಭೆಯಿಂದನೇ ತೆಗೆಯೋದು ನಡೀತಾ ಇದೆ. ಇಲ್ಲಿ ನಮ್ಮ ಒಂದು ಮನವಿ ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಸಭೆಯಿಂದ ತೆಗೆಯೋದಕ್ಕೆ? ಯಾತಕ್ಕೆ ತೆಗಿತಾ ಇದ್ದೀರಾ? ನೀವು ಬಂದಿರೋದು ಸಭಾ ಸೇವೆ ಮಾಡೋದಕ್ಕೆ. ಸಭಾ ಸೇವೆ ಮಾಡಿ ಜನಗಳಿಗೆ ಒಂದು 4 ಜನನ ಕುಣಿಸಿ ಒಳ್ಳೇದು ಮಾಡಿ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡಿ ಕಳಿಸ್ಬೇಕು. ಇವ್ರೇನ್ ಮಾಡ್ತಾ ಇದಾರೆ ನಮ್ಮ ಅಧ್ಯಕ್ಷರು ಅಂತ ಹೇಳಿದ್ರೆ, ಇವ್ರನ್ನ ಪ್ರಶ್ನೆನೇ ಮಾಡಂಗಿಲ್ಲ ಯಾರುವೆ. ಇವರು ಪ್ರಶ್ನಾತೀತ ನಾಯಕರು ಅಂತ ಅನ್ಕೊಂಡು ಪ್ರಶ್ನೆ ಮಾಡಿದವ್ರಿಗೆಲ್ಲ ಸಭೆಯಿಂದ ಆಚೆ ದೂಡ್ತಾ ಇದ್ದಾರೆ. ಅವ್ರಿಗೆ ಸರ್ಟಿಫಿಕೇಟ್, ಅವ್ರಿಗೆ ಲೆಟರ್ ಬರೆಯೋದು, ನಿಮ್ಮನ್ನ ಸಭೆಯಿಂದ ಅಮಾನತ್ ಮಾಡಿದೀನಿ ಅನ್ನೋದು, ನಿಮ್ಮನ್ನ ಕಮಿಟಿಯಿಂದ ಅಮಾನತ್ ಮಾಡಿದೀನಿ ಅನ್ನೋದು, ಇದೆಲ್ಲ ಮಾಡಿ ಇಷ್ಟಕ್ಕೆಲ್ಲ ಬಂದು ನಿಂತಿದೆ. ಈಗ ಒಬ್ಬರು ಸದಸ್ಯರನ್ನ ಚರ್ಚಿಂದಾನೇ ಆಚೆಗೆ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಇಡೀ ಚರ್ಚ್ ಇದ್ರೊಳಗೆ ಅವರು ಮೆಂಬರೇ ಅಲ್ಲ ಅನ್ನೋ ತರ ಇನ್ನೊಂದು ವ್ಯಕ್ತಿನ ಬಂದು ಈ ಒಂದು 12-13 ಜನದ ಒಂದು ಕಮಿಟಿ ಮಾಡ್ತಾರೆ. ಅದೇನಕ್ಕೆ ಅಂದ್ರೆ, ಚರ್ಚೊಂದು ಎಲ್ಲಾ ರೀತಿಯ ಬೇರೆ ಬೇರೆ ಕೆಲಸಗಳನ್ನ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಅಂತ 13 ಜನ ಮೆಂಬರ್ಗಳಿರ್ತಾರೆ. ಅದರಲ್ಲಿ ಒಬ್ಬರನ್ನ ಪ್ರಶ್ನೆ ಅವರು ಅದರಲ್ಲಿ ಒಬ್ರು ಎನೋಷನ್ ಅವರು ಪ್ರಶ್ನೆ ಮಾಡಿದಕ್ಕೆ ಅವ್ರನ್ನೂ ಕೂಡ ಸಭೆಯಿಂದ ತೆಗೆದಿಲ್ಲ, ಆದ್ರೆ ಕಮಿಟಿಯಿಂದ ಅವ್ರನ್ನ ತೆಗೆದಾಕಿದ್ದಾರೆ. ಕಮಿಟಿಯಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದು ಯಾರು ಇವ್ರಿಗೆ? ಜನ ಇದ್ರೆ ಸಭೆ ಇದ್ರೆ ಸಭಾಧ್ಯಕ್ಷರು. ಹೊರಗಡೆ ಹೋಗ್ತಿರೋರಿಗೆ ಒಂದು ಅವಕಾಶನೇ ಕೊಡ್ತಾ ಇಲ್ಲ ಮಾತಾಡೋದಕ್ಕೆ. ಹೊರಗಡೆ ಹೋಗೋರಿಗೆ ಅವಕಾಶ ಕೊಟ್ರೆ ಸರಿ ತಪ್ಪು ಅಂತ ಏನಾದ್ರು ಸಾಬೀತು ಮಾಡ್ಬೋದು.
ಹೊರಗಡೆ ಹೋದವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದೇ ಸಲ ನೀವು ಚರ್ಚ್ಗೆ ಬರಬಾರ್ದು, ಆಚೆ ಕಡೆ ಗೇಟ್ನಲ್ಲಿ ಪೊಲೀಸ್ ನಿಲ್ಲಿಸಿ ಇದೇ ಕಮಿಟಿ ಮೆಂಬರ್ಗಳೆಲ್ಲ ಸೇರ್ಕೊಂಡು ನಿಮ್ಮನ್ನ ಒಳಗೆ ಬಂದವ್ರು ಯಾರು, ನೀನು ಕಳ್ಳ ಅಂತ ಗೆರವ್ ಮಾಡಿ ಚರ್ಚ್ ಗೇಟಿಂದ ಆಚೆ ಹಾಕ್ತಾರೆ ತೆಗೆದಿರೋರ್ನ. ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ನಮ್ಮ ಒಂದು ಮನವಿ. ಅವ್ಯವಹಾರ ಅಂತ ನನಗಂತೂ ಗೊತ್ತಿಲ್ಲ ಸರ್, ನನ್ನ ಕಣ್ಣಿಗೆ ಬಂದಿಲ್ಲ. ಯಾಕೆಂದರೆ ಫೈನಾನ್ಸ್ ಆಗಲಿಕ್ಕೆ ನಮ್ಮ ಪ್ರೆಸಿಡೆಂಟು ಮತ್ತು ಫೈನಾನ್ಸ್ ಕಮಿಟಿಯವರು ಕೂಡಿ ಬರಬೇಕು ಫಸ್ಟು. ಅದರಲ್ಲಿ ನಾನಲ್ಲ, ಐ ಆಮ್ ಹ್ಯಾಂಡ್ಲಿಂಗ್ ಫೈನಾನ್ಸ್, ನಾನು ಅದಕ್ಕೆ ಜವಾಬ್ದಾರಿ ಇದ್ದೀನಿ. ಜೊತೆಗೆ ಕಸ್ಟೋಡಿಯನ್ ಬಂದು ನಮ್ಮ ಪ್ರೆಸ್ಬಿಟರ್ ಇನ್ಚಾರ್ಜ್. ಆದರೆ ವಿಕ್ಟರ್ ಅವರು ರೆವರೆಂಡ್ ವಿಕ್ಟರ್ ಇದು ಕಸ್ಟೋಡಿಯನ್ ಆಫ್ ದ ಚರ್ಚ್. ನಾವು ಅವ್ರ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ವಿ ಆರ್ ಸಪೋರ್ಟರ್, ಸೆಕ್ರೆಟರಿ, ಟ್ರೆಜರರು ಮತ್ತೆ ಮೆಂಬರ್ಸ್ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಆದರೆ ಈ ಫೈನಾನ್ಸ್ ಇದರಲ್ಲಿ ಅವ್ಯವಹಾರ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಕಮಿಟಿಯವರು ಬಂದು ನೋಡಬೇಕು. ಇವರು ಅಧ್ಯಕ್ಷರು ಇರಬೇಕು, ಕಮಿಟಿಯವರೆಲ್ಲ ಬಂದು ಪರಿಶೀಲಿಸಿ ಅದರಲ್ಲಿ ಆಗಿದೆ ಅಂತ ಹೇಳಿದ್ರೆ ಆಮೇಲೆ ಹೇಳ್ಬೋದು. ಈಗ ಹೇಳ್ತಾ ಇರ್ಬೋದು, ಅವ್ರಿಗೂ ಹಕ್ಕಿದೆ, ಎಲ್ಲ ಕಮಿಟಿಯವ್ರಿಗಾಗಲಿ ಯಾರಿಗಾಗಲಿ ಅವ್ರಿಗೆ ನೋಡಲಿಕ್ಕೆ ಮೇಲ್ನೋಟಕ್ಕೆ ಈ ಥರ ಇದೆ ಅಂತ ಹೇಳೋದಕ್ಕೆ ಅವ್ರಿಗೂ ಹಕ್ಕಿದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಫೈನಾನ್ಸ್ ಕಮಿಟಿ ಅಂತ ಇದ್ಮೇಲೆ ಅವರೆಲ್ಲ ಸೇರಿ ಅದನ್ನು ನೋಡಿ ಪರಿಶೀಲಿಸಿ ಅವ್ರು ಏನಾದರೂ ಅದರಲ್ಲಿ ಇದ್ದರೆ ಆಮೇಲೆ ಪ್ರೂವ್ ಆಗುತ್ತೆ ಅದು.